ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ಸುಮಾರು ಜನ ನನಗೆ ಕೇಳ್ತಾ ಇದ್ದೀರಾ ರಾಯರಿಗೆ ಸಂಬಂಧಪಟ್ಟಂಥ ಸ್ತೋತ್ರಗಳ ಬಗ್ಗೆ ತಿಳಿಸ್ಕೊಡಿ ಅಂತ. ನಾನಿವತ್ತು ರಾಯರಿಗೆ ಸಂಬಂಧಪಟ್ಟಂತಹ ಗುರುರಾಯರಿಗೆ ಸಂಬಂಧಪಟ್ಟಂತಹ ಗಾಯತ್ರಿ ಮಂತ್ರನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಸ್ನೇಹಿತರೆ, ಈ ಒಂದು ಮಂತ್ರವನ್ನು ನಾವು ಭಕ್ತಿಯಿಂದ ಪಠಿಸಿದ್ದೇ ಆದರೆ ಸಾಕ್ಷಾತ್ ಗುರುರಾಯರು ನಮ್ಮ ಕನಸಿನಲ್ಲಿ ಬಂದು ನಿಮ್ಮ ಕಷ್ಟಗಳನ್ನು ಬಗೆಹರಿಸುತ್ತಾರೆ. ಅಥವಾ ನಿಮ್ಮ ಕನಸಿನಲ್ಲಿ ಬಂದು ನೀವು ಯಾವ ಸೇವೆಗೋಸ್ಕರ ನೀವು ರಾಯರ ಮಂತ್ರಗಳನ್ನು ಪಠಣೆ ಮಾಡಿ ನೀವು ಸೇವೆಗಳನ್ನು ಮಾಡ್ತಿರೋ ಆ ದಿನಗಳಲ್ಲಿ ಖಂಡಿತವಾಗ್ಲೂ ನಿಮ್ಮ ಕಷ್ಟಗಳನ್ನು ಬಗೆಹರಿಸೋದಕ್ಕೋಸ್ಕರ ಅಥವಾ ಆ ಕನಸಿನಲ್ಲಿ ಬಂದು ನಿಮ್ಮ ಕನಸಿನಲ್ಲಿ ನೀವು ಮಾಡ್ತಿರೋಂಥ ಸೇವೆಗೆ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಕನಸಿನಲ್ಲಿ ಅದು ಆಗುತ್ತಾ ಆಗಲ್ವಾ ಅಥವಾ ಅದರ ಅನುಗ್ರಹ ಇದೆಯಾ ಇಲ್ವಾ ಅಂತ ಕನಸಿನಲ್ಲಿ ಸೂಚನೆ ಕೊಡೋ ಅಂಥದ್ದು ಖಂಡಿತವಾಗ್ಲೂ ಆಗೇ ಆಗುತ್ತೆ. ಅದಕ್ಕೋಸ್ಕರ ನಾವು ಗುರುರಾಯರಲ್ಲಿ ಭಕ್ತಿಪೂರ್ವಕವಾಗಿ ಗಾಯತ್ರಿ ಮಂತ್ರಗಳಿರ್ಬೋದು ಅಥವಾ ಪೂರ್ಣಬೋಧ ಸ್ತೋತ್ರಗಳಿರ್ಬೋದು, ಅಕ್ಷರ ಮಾಲಿಕ ಸ್ತೋತ್ರಗಳಿರ್ಬೋದು, ದುಃಖಾರಣ ಸ್ತೋತ್ರಗಳಿರ್ಬೋದು ಅಥವಾ ನಿಮಗೆ ಯಾವುದು ರಾಯರ ಅಷ್ಟಾಕ್ಷರ ಮಂತ್ರಗಳಿರ್ಬೋದು, ಯಾವ ಮಂತ್ರಗಳ ಬರುತ್ತೋ ಆ ಮಂತ್ರಗಳನ್ನು ನೀವು ಪಠಿಸುವಂಥದ್ದು ಮಾಡಿದಾಗ ರಾಯರ ಸೇವೆಯಲ್ಲಿ ಖಂಡಿತವಾಗ್ಲೂ ರಾಯರಿಗೆ ಇಷ್ಟ ಆಗಿ ರಾಯರು ನಿಮ್ಮ ಕನಸಲ್ಲಿ ಬಂದು ನಿಮಗೆ ಸೂಚನೆಗಳನ್ನು ನೀಡ್ತಾರೆ. ಯಾಕಂದರೆ ರಾಯರ ಮಹಿಮೆ ಅಪಾರ. ಇದು ನೇರವಾಗಿ ಹೇಳುವುದಾದರೆ ಮಹಾಮಹಿಮ ಗುರುಗಳು ತಮ್ಮ ಜೀವಂತ ದೇವರು ಎಂದು ಗುರು ರಾಘವೇಂದ್ರರು ಆರಾಧ್ಯ ಎಂದು ನಾವು ದೈವ ಮೂಲಗಳಿಂದ ನಾವು ಪ್ರಾರ್ಥನೆ ಮಾಡುತ್ತೇವೆ. ಹಾಗೆ ಗುರುರಾಯರು ಮೂಲರಾಮ ಅಂದರೆ ಶ್ರೀರಾಮನ ಪೂಜೆ ಮಾಡುವಂಥವರು. ಶ್ರೀ ಮಹಾವಿಷ್ಣು ಜೀವನದಲ್ಲಿ ಎಂತಹ ಕಷ್ಟಗಳೇ ಬಂದರೂ ಶ್ರೀ ಗುರುರಾಯರ ಸ್ಮರಣೆ ಮಾಡಿದ ತಕ್ಷಣವೇ ಕಷ್ಟವು ಮಂಜಿನಂತೆ ಕರಗುವುದು. ಗುರುರಾಯರನ್ನು ನೆನೆಯಲು ಹಲವಾರು ಮಂತ್ರಗಳಿವೆ. ಅದರಲ್ಲಿ ರಾಘವೇಂದ್ರ ಗಾಯತ್ರಿ ಮಂತ್ರವು ತುಂಬ ಶ್ರೇಷ್ಠವಾದ ಮಂತ್ರವಾಗಿದೆ. ರಾಘವೇಂದ್ರ ಗಾಯತ್ರಿ ಮಂತ್ರವನ್ನು ದಿನಕ್ಕೆ 1 ಬಾರಿ, 3 ಬಾರಿ, 5 ಬಾರಿ, 9 ಬಾರಿ, 21 ಬಾರಿ, 1008 ಬಾರಿ ಜಪಿಸಬಹುದು. ರಾಘವೇಂದ್ರ ಗಾಯತ್ರಿ ಮಂತ್ರವನ್ನು ಪಠಿಸಲು ಕೆಲವು ನಿಯಮಗಳಿವೆ. ಅವುಗಳನ್ನು ನೀವು ಪಾಲಿಸಿದರೆ ಶ್ರೀ ಗುರುರಾಯರು ನಿಮ್ಮ ಕನಸಿನಲ್ಲಿ ಬಂದು ನಿಮಗೆ ಅನುಗ್ರಹಿಸಿ ನಿಮ್ಮ ಸಕಲ ಕಷ್ಟಗಳನ್ನು ಕಳೆಯುತ್ತಾರೆ. ಆ ನಿಯಮಗಳು ಯಾವುವೆಂದರೆ, ಶ್ರೀ ಗುರು ರಾಘವೇಂದ್ರ ಗಾಯತ್ರಿ ಮಂತ್ರವನ್ನು ಪಠಿಸಲು ನಾವು ದಿನವೂ ಆಗಲಿಲ್ಲವಾದರೂ ಗುರುವಾರ ಗುರುರಾಯರ ವಿಶೇಷವಾದ ದಿನಗಳಲ್ಲಿ ನಾವು ಮಂತ್ರಗಳನ್ನು ನಾವು ಪಠಿಸ್ಬೋದು. ಅದರಲ್ಲೂ ವಿಶೇಷವಾಗಿ ನೋಡಿ, ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರಬೇಕು ಅಂತ ನೀವು ಬಯಸೋ ಅಂಥವರಾದರೆ ನೀವು ಇದನ್ನು 48 ದಿನಗಳು ಪಠಿಸಿದರೆ ಈ ಕೆಳಗಿನಂತೆ ಪಾಲಿಸಬಹುದು. ಏನಂತ ಅಂದರೆ, ಶ್ರೀ ರಾಘವೇಂದ್ರ ಗಾಯತ್ರಿ ಮಂತ್ರದ ವ್ರತವನ್ನು ಆರಂಭಿಸಲು ಗುರುವಾರ ಅಥವಾ ಶುಕ್ಲ ಪಕ್ಷ ಪುಷ್ಯ ನಕ್ಷತ್ರ ದಿನಗಳಲ್ಲಿ ತುಂಬ ವಿಶೇಷ ಶಕ್ತಿ ಇರುತ್ತದೆ. ಆ ದಿನಗಳಲ್ಲಿ ಶುರು ಮಾಡಿದರೆ ನಿಮಗೆ ಒಳ್ಳೆಯದು. ದಿನಕ್ಕೆ ಸತತ 1008 ಬಾರಿ ಶ್ರೀ ರಾಘವೇಂದ್ರ ಗಾಯತ್ರಿ ಮಂತ್ರವನ್ನು 48 ದಿನಗಳವರೆಗೆ ಪಠಿಸುತ್ತಾ ಬಂದಿದ್ದೇ ಆದರೆ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಭಕ್ತರ ಪಾಲಿನ ಆಪತ್ ಬಾಂಧವ ಶ್ರೀ ಗುರು ರಾಘವೇಂದ್ರರು ನಿಮ್ಮ ಕನಸಿನಲ್ಲಿ ಬರುವುದು ಖಚಿತ. ಕನಸಿನಲ್ಲಿ ಅವರು ಬಂದರು ಎಂದರೆ ನಿಮ್ಮ ಸಕಲ ಕಷ್ಟಗಳು ಪರಿಹಾರ ಆಗುತ್ತೆ ಅನ್ನೋದು ಖಂಡಿತವಾಗ್ಲೂ ನಿಶ್ಚಯ ಆಗಿರುತ್ತೆ. ನೋಡಿ,
ಕನಸಿನಲ್ಲಿ ಬಂದು ಈ ರೀತಿ ಹೇಳ್ತಾರೆ. ಅದರಲ್ಲೂ ವಿಶೇಷವಾಗಿ ನೋಡಿ, ಸತತವಾಗಿ ನಾವು 48 ದಿನಗಳ ಕಾಲ ಇದನ್ನು ನಾವು ವ್ರತನ ಮಾಡಬೇಕಾಗುತ್ತೆ. ಈ ವ್ರತಗಳ ಥರ ಅಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನೀವು ಈ ಗಾಯತ್ರಿ ಮಂತ್ರನ ನೀವು ಪಠಿಸ್ಬೇಕಾಗುತ್ತೆ. ಆ ದಿನಗಳಲ್ಲಿ ಅಂದರೆ ಶುಕ್ಲ ಪಕ್ಷದ ಪುಷ್ಯ ನಕ್ಷತ್ರ ದಿನಗಳಲ್ಲೂ ನೀವು ಅದನ್ನು ಆರಂಭ ಮಾಡ್ಬೋದು. ಇವತ್ತು ಬಂದು ಪುಷ್ಯ ನಕ್ಷತ್ರ ಇರೋದ್ರಿಂದ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ಇವತ್ತಿನ ದಿನದಿಂದ ನೀವು ಗಾಯತ್ರಿ ಮಂತ್ರನ ನೀವು ಹೇಳ್ಕೊಳ್ಳೋ ಅಂಥದ್ದನ್ನು ನೀವು ಮಾಡ್ಬೋದು. ದಿನಕ್ಕೆ ಸತತವಾಗಿ 1008 ಬಾರಿ ಅಥವಾ ಶ್ರೀ ರಾಘವೇಂದ್ರಾಯ ಗಾಯತ್ರಿ ಮಂತ್ರವನ್ನು 48 ದಿನಗಳವರೆಗೆ ನಾವು ಪಠಿಸುತ್ತಾ ಬಂದಿದ್ದೇ ಆದರೆ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಭಕ್ತರ ಪಾಲಿನ ಆಪತ್ ಬಾಂಧವ ಶ್ರೀ ಗುರು ರಾಘವೇಂದ್ರರು ನಿಮ್ಮ ಕನಸಿನಲ್ಲಿ ಬರುವುದು ಖಚಿತ. ಕನಸಿನಲ್ಲಿ ಅವರು ಬಂದರು ಎಂದರೆ ನಿಮ್ಮ ಸಕಲ ಕಷ್ಟಗಳು ಕೊನೆಗಾಣುವುದು ಎನ್ನುವುದು ಖಚಿತವಾಗಿದೆ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಆ ಮಂತ್ರನ ನಾನು ಹೇಳ್ಕೊಡ್ತಾ ಇದ್ದೀನಿ. ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರೋ ಪ್ರಚೋದಯಾತ್. ಓಂ ವೆಂಕಟನಾಥಾಯ ವಿದ್ಮಹೇ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರೋ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೇ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರೋ ಪ್ರಚೋದಯಾತ್. ನೋಡಿ, ಇನ್ನೂ ಒಂದು ಸರಿ ಆ ಮಂತ್ರ ಹೇಳ್ತೀನಿ. ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರೋ ಪ್ರಚೋದಯಾತ್. ಓಂ ವೆಂಕಟನಾಥಾಯ ವಿದ್ಮಹೇ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರೋ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೇ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರೋ ಪ್ರಚೋದಯಾತ್. ನೋಡಿ, ಮತ್ತೊಂದು ಸರಿನೂ ಹೇಳ್ಕೊಡ್ತೀನಿ. ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರೋ ಪ್ರಚೋದಯಾತ್. ಓಂ ವೆಂಕಟನಾಥಾಯ ವಿದ್ಮಹೇ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರೋ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೇ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರೋ ಪ್ರಚೋದಯಾತ್. ಇವತ್ತು ಏಕಾದಶಿ ಇರೋದ್ರಿಂದ ಹಾಗೆ ಪುಷ್ಯ ನಕ್ಷತ್ರಗಳಿರೋದ್ರಿಂದ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ನೀವು ರಾಯರ ಈ ಗಾಯತ್ರಿ ಮಂತ್ರಗಳನ್ನು ನೀವು ಪಠಿಸೋ ಅಂಥದ್ದನ್ನು ನೀವು ಮಾಡ್ಬೋದು. ರಾಯರ ಮಂತ್ರಗಳನ್ನು ನೀವು ಇವತ್ತಿನ ದಿನ ನೀವು ಎಷ್ಟು ಹೇಳ್ಕೊತೀರೋ ಅಷ್ಟು ನಿಮಗೆ ಖಂಡಿತವಾಗ್ಲೂ ರಾಯರ ಅನುಗ್ರಹ ಆಗುತ್ತೆ. ಅದರಲ್ಲೂ ನೀವು ರಾಯರ ಗಾಯತ್ರಿ ಮಂತ್ರನ ನೀವು ಪಠಿಸ್ಬೇಕು. ನಮಗೆ ಏನಾದರೂ ಆಗಲಿ ರಾಯರು ನಮ್ಮ ಕನಸಿನಲ್ಲಿ ಬಂದು ಕಾಣಿಸ್ಕೊಂಡ್ಲೇಬೇಕು. ನಮಗೆ ನಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರಬೇಕು ಅಂತ ಬಯಸೋವಂಥವ್ರು ವ್ರತಗಳ ಥರ ನೀವು 48 ದಿನಗಳ ಕಾಲ ಸಂಕಲ್ಪ ಪೂರ್ವಕವಾಗಿ ನೀವು ಮಾಡಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಬ್ರಹ್ಮ ಮುಹೂರ್ತದಲ್ಲಿ ಅಂದರೆ ಬೆಳಗಿನ ಜಾವದಲ್ಲಿ ನೀವು ಮಾಡುವಂತಹ ವಿಶೇಷವಾದ ಸಂಕಲ್ಪದೊಂದಿಗೆ ನೀವು ರಾಯರ ಸೇವೆನ ನೀವು ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ರಾಯರು ಕನಸಲ್ಲಿ ಬಂದು ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತಾ ಇಲ್ವಾ ಆಗುತ್ತಾ ಇಲ್ವಾ ಅಂತ ನಿಮಗೆ ಖಂಡಿತವಾಗ್ಲೂ ಸೂಚನೆನ ನೀಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಇದ್ರ ಉಪಯೋಗನ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.